హాయ్ చెప్పు. హాయ్ చెప్పు. హాయ్. హాయ్ హాయ్. ಗುಡ್ ಮಾರ್ನಿಂಗ್ చెప్పు. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ನ ಮತ್ತು ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಮೀಶೋ ಪ್ರಾಡಕ್ಟ್ನ ರಿವ್ಯೂನ ಕೂಡ ಮಾಡಿದ್ದೀನಿ. ಹಾಗೆ ಸಿಂಪಲಾಗಿ ಒಂದು ರಂಗೋಲಿ ಪೂಜೆ ಕೂಡ ಮಾಡಿದ್ದೀನಿ. ಹಾಗೆ ನನ್ನ ತಂಗಿ ಮಗಳ ಜೊತೆ ನಾನು ಕ್ವಾಲಿಟಿ ಟೈಮ್ ಹೆಂಗೆ ಸ್ಪೆಂಡ್ ಮಾಡಿದ್ದೀನಿ, ಹೆಂಗೆ ಆಟ ಆಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇವಾಗ ನಾನು ಲಂಚ್ ಬಾಕ್ಸ್ಗೆ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೆಸ್ರು ಕಾಳು ಮಸಾಲೆ ಕರಿ. ರಾತ್ರಿನೇ ಹೆಸ್ರು ಕಾಳನ್ನ ನೆನೆಸಿಟ್ಬಿಟ್ಟಿದ್ದೆ, ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಆ ಮಸಾಲೆ ಮಾಡೋದಕ್ಕೆ 2 ಈರುಳ್ಳಿ, 1-2 ಟೊಮಟೊ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸು, 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ಒಂದು ಅರ್ಧ ಇಂಚು, ಕೊತ್ತಂಬರಿ ಸ್ವಲ್ಪ ಹಾಕಿ, ಒಂದು ಅರ್ಧ ಸ್ಪೂನು ಪೆಪ್ಪರು, ಒಂದು ಅರ್ಧ ಸ್ಪೂನ್ ಜೀರಿಗೆ, 2 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಎಲ್ಲ ಆದಮೇಲೆ ಒಂದು ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋಬೇಕು. ಹೆಸ್ರು ಕಾಳು ನೆನೆಸಿದ್ರಲ್ಲ 1 ಕಪ್ ಆಗೋಷ್ಟು, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ರುಬ್ಬಿರೋ ಮಸಾಲೆನೂ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ವಿಸಿಲು ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಅನ್ನಗೆ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಇದು ರೆಡಿ ಆಗೋಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು 1 ಕಪ್ ಆಗೋಷ್ಟು ಮೈಸೂರು ಬೇಳೆ, ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. 1 ಅವರ್ ನೆಂದರೆ ಸಾಕು ಈ ಬ್ರೇಕ್ಫಾಸ್ಟ್ಗೆ. ಈ ಥರ ಬ್ರೇಕ್ಫಾಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹೆಸರುಬೇಳೆ ಅರ್ಧ ಕಪ್ಪು, ಮೈಸೂರು ಬೇಳೆ 1 ಕಪ್ ತೊಗೊಂಡಿದ್ದೀನಿ. ಇವಾಗ 1 ಕಪ್ ಆಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ, ಆಲ್ರೆಡಿ ಹುರಿದಿರೋ ಓಟ್ಸು. ಇವಾಗ ಹೆಸರು ಕಾಳನ್ನ 1/4 ಕಪ್ ತೊಗೊಂಡು 1 ಟೊಮೊಟೊ, ಶುಂಠಿ ಒಂದು ಅರ್ಧ ಇಂಚು, 2 ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಈ ದೋಸೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಂಡ್ರೆ ರೆಡಿ ಆಯಿತು. ಇದ್ರ ಮೇಲೆ ಎಗ್ಗು, ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಹಂಗೆ ದೋಸೆ ತಿನ್ಕೊಂಬಿಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಇವಾಗ ಹೆಸ್ರು ಕಾಳು ಮಸಾಲೆ ಮಾಡಿದ್ನಲ್ಲ, ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಕಡಲೆಬೀಜ ಚಟ್ನಿ ಕೂಡ ಮಾಡಿದ್ದೆ. ದೋಸೆ ಅಂತೂ ತುಂಬಾ ಟೇಸ್ಟಾಗಿ ಬಂದಿತ್ತು. ಇನ್ನು ಲಂಚ್ ಬಾಕ್ಸ್ಗೂ ನಮ್ಮ ಹಸ್ಬೆಂಡ್ಗೆ ಕಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಇರುತ್ತಲ್ವ, ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಮ್ಮ ತಂಗಿ ಮನೆಗೂ ಹೋದೆ. ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದೆ. ನಮ್ಮ ತಂಗಿ ಮಗಳು ಇವಾಗ ತಾನೇ 1.5 ಇಯರ್ ಆಗ್ತಾಯಿದೆ. ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಇವಾಗ ಬಾಯಿ ತಿರುಗ್ತಾ ಇದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಅವಳ ವಾಯ್ಸು. ಎಷ್ಟು ಕ್ಯೂಟಾಗಿದೆ. ಅವಳ ಹತ್ರ ಹೋದರೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿ. ನಾದಿ ಬಾಯಲ್ಲಿ ನಾದಿ ನಂದು ನಂದು ಚಪ್ಪು ನಂದು బాగా యాక్టింగ్ చేస్తావు నువ్వు. బా హాయ్ చెప్పు. హాయ్ హాయ్ బొమ్మ బొమ్మ చెప్పు. హాయ్ చెప్పు. హాయ్ చెప్పు. హాయ్ హాయ్ చెప్పు. హాయ్ గైస్, హాయ్ ఫ్రెండ్స్ చెప్పు. మమ్మా 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 మమ్మీ ఆంటీ చెప్పు. మమ్మా మమ్మా మమ్మా
ಆಯ್ತು ಆಯ್ತು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಯ್ ಹಾಯ್ ಪ್ಲೇನ್ ಕಿಸಿ ಟಾಟಾ ನೋಡಿದ್ರಲ್ವಾ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ. ನಾವು ಏನು ಹೇಳ್ಕೊಟ್ರೆ ಅದನ್ನು ಕ್ಯೂಟಾಗಿ ಹೇಳ್ತಾಳೆ. ಇನ್ನು ಇವಾಗ ಬಾಯಿ ತಿರುಗ್ತಾ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಇನ್ನು ಆಯ್ ಹೇಳ್ತಾಳೆ, ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಇನ್ನು ಬಾಯಿ ತಿರುಗಲ್ಲ ಆದ್ರೂ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಆ ಮಕ್ಕಳು ಮಾತಾಡೋದು ಕೇಳ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತಲ್ವ. ಇನ್ನು ಸಾಯಂಕಾಲವರೆಗೂ ಸ್ಪೆಂಡ್ ಮಾಡಿಬಿಟ್ಟು ನಾನು 4 ಗಂಟೆಗೆ ಮನೆಗೆ ಬಂದು ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಬಿಟ್ಟು ಇವಾಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಇವತ್ತು ಗುರುವಾರದಲ್ಲಾಗಲ್ವ, ಇನ್ನು ಗುರು ಪೌರ್ಣಮಿ ಕೂಡ ಇತ್ತು. ಇನ್ನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸಿಂಪಲಾಗಿ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ನೋಡ್ಕೊಂಬನ್ನಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಸಿಂಪಲ್ಲಾಗಿ ರಂಗೋಲಿನೂ ಹಾಕ್ಕೊಂಡು ಇವಾಗ ಬಾಗಿಲನ್ನೆಲ್ಲ ಒರೆಸ್ಕೊಂಡು ಸ್ವಸ್ತಿಕ್ಕು, ಓಮು ಮತ್ತು ತ್ರಿಶೂಲ ಈ ಮೂರೂ ನಮ್ಮ ಮನೆ ಬಾಗಿಲ ಮೇಲೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ಯಾರ್ದಾದ್ರು ಬಿದ್ದರೂ ಅದು ನಮಗೆ ತಾಕೋದಿಲ್ಲ ಅಂತಾರೆ. ಅದಕ್ಕೋಸ್ಕರ ಈ ಥರ ಯಾವಾಗೂ ಹಾಕ್ಕೊತಾ ಇರ್ತೀನಿ ಬಾಗಿಲ ಮೇಲೆ. ತುಂಬಾ ಪಾಸಿಟಿವ್ ಎನರ್ಜಿನೂ ಇರುತ್ತೆ ಮತ್ತು ನಮಗೆ ದೃಷ್ಟಿ ಅನ್ನೋದು ತಗಲಿದ್ರೆ ಅದರಂಥ ಕೆಟ್ಟ ಇದು ಬೇರೆ ಯಾವುದು ಇರಲ್ಲ. ಈ ಥರ ಹಾಕಿ ನೋಡಿ, ನಮಗೆ ಸ್ವಲ್ಪ ದೃಷ್ಟಿ ಅಕ್ಕಪಕ್ಕದ ಮನೆಯವರಾಗಿರಲಿ ಯಾರಾದರೂ ಬಂದು ನೋಡೋರು ಕೂಡ ಮನೆಗೆ ಆ ದೃಷ್ಟಿ ತಗಲಲ್ಲ ನಮಗೆ. ಇನ್ನು ಅದನ್ನೆಲ್ಲ ಅದಕ್ಕೆ ಸ್ವಲ್ಪ ಗಂಧ, ಅರಿಶಿನ, ಸ್ವಲ್ಪ ಜವಾದ ಪುಡಿನ ಹಾಕಿ ಈ ಥರ ಇಟ್ಕೊತಾ ಇದ್ದೀನಿ. ಮತ್ತು ನೆಗೆಟಿವ್ ಎನರ್ಜಿ ಕೂಡ ಇರಲ್ಲ, ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಮನೆಯಲ್ಲಿ. ಇನ್ನು ಅದ್ರ ಮೇಲೆ ಕುಂಕುಮ ಎಲ್ಲ ಇಟ್ಕೊಂಡು ಇನ್ನು ಸಿಂಪಲ್ಲಾಗಿ ಪೂಜೆನೂ ಮಾಡಿಕೊಂಡೆ ಇವತ್ತು.
ಇನ್ನು ಮೀಶೋದಿಂದ ಈ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಈ ಧೂಪ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ದೇವ್ರ ಹತ್ರ ಇಟ್ಟಿದ್ರೆ ಅದು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಇದು ಲಾಕ್ ಎಲ್ಲ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಥರ ಧೂಪ ಹಾಕೋದಕ್ಕೆ. ನಿಮ್ಗೇನಾದ್ರು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಚೆಕ್ ಮಾಡಿ. ಮತ್ತು ಇದರ ರೇಟ್ ಕೂಡ ತುಂಬಾ ಕಮ್ಮಿನೇ, 115 ರೂಪಾಯಿ ಏನೋ ಆಯಿತು ಒಂದಕ್ಕೆ. ಇನ್ನು ಧೂಪ ಕೂಡ ಆಗಿಬಿಟ್ಟು ಇವಾಗ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗಿತಾ ಇದ್ದೀನಿ. ಈ ಥರ ಪೌರ್ಣಮಿಗೆ ಅಮಾವಾಸ್ಯೆಗೆ ಒಂದ್ಸರಿ ಈ ಥರ ಮಾಡೋದ್ರಿಂದ ಮನೆ ಮೇಲೆ ಆಗಿರಲಿ ನಮ್ಮ ಮೇಲೆ ಆಗಿರಲಿ ದೃಷ್ಟಿ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಈ ಥರ 3 ಟೈಮ್, ಈ ಕಡೆ 3 ಟೈಮ್, ಈ ಕಡೆ 3 ಟೈಮ್, ಸೆಂಟ್ರಿಗೆ 3 ಟೈಮ್ ಮಾಡಿಬಿಟ್ಟು ಕಾಲಲ್ಲೇ ತುಳಿಬೇಕು. ಅದನ್ನು ಕೈಯಲ್ಲೆಲ್ಲ ಕಟ್ ಮಾಡಬಾರ್ದು, ಕಾಲಲ್ಲಿ ತುಳಿದು ಬಾಗಿಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಡೋದ್ರಿಂದ ದೃಷ್ಟಿ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಇನ್ನು ಜನರು ಕಣ್ಣು ದೃಷ್ಟಿ ಬೇರೆ ಯಾವುದೂ ಇರಲ್ಲ ಅಂತಾರೆ. ಕಣ್ಣು ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಾರೆ. ಇನ್ನು ಆ ಥರ ದೃಷ್ಟಿ ಎಲ್ಲರದು ಬಿದ್ದೇ ಬೀಳುತ್ತೆ ಜನರದು. ಈ ಥರ ತಿಂಗ್ಳಿಗೊಂದೆರಡು ಸರಿ ನಾವೇ ನಿಂಬೆಹಣ್ಣಲ್ಲಿ ತೆಗಿಯೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಮೀಶೋಯಿಂದ ಆರ್ಟ್ ಜೆಲ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಚೆಕ್ ಮಾಡಿ. ಇನ್ನು ಅವಾಗೇ ಚೆಕ್ ಮಾಡ್ಕೊಂಬಿಟ್ರೆ ಅದೇನಾದ್ರು ಪ್ರಾಬ್ಲಮ್ ಇದ್ದರೂ ರಿಟರ್ನ್ ಮಾಡ್ಬೋದು ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೊಂದು ಪ್ಲಗ್ ಕೊಟ್ಟಿರ್ತಾರೆ. ಇದು ಏನಂದರೆ ನಮಗೆ ಮೈಕೈ ನೋವು ಬರುತ್ತೆ, ಇವಾಗ ಕಾಲು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಕತ್ತು ಹಿಡ್ಕೊಂಬಿಟ್ಟಿರುತ್ತೆ. ಅದಕ್ಕೆಲ್ಲ ಟ್ಯಾಬ್ಲೆಟ್ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ. ನಮಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಆಗ್ತಾ ಇರುತ್ತೆ ಟ್ಯಾಬ್ಲೆಟಿಂದ. ಈ ಥರ ನ್ಯಾಚುರಲಾಗಿ ಸ್ವಲ್ಪ ಈ ಥರ ಎಲ್ಲ ಫಾಲೋ ಮಾಡಿದ್ರೆ ನಮಗೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಅದನ್ನು ಚೆಕ್ ಮಾಡ್ತಾಯಿದ್ದೀನಿ, ಯಾವ ಥರ ಪ್ಲಗ್ ಹಾಕಬೇಕು, ಯಾವ ಥರ ಅಂತೇಳ್ಬಿಟ್ಟು. ಇವಾಗ ಅದರೊಳಗಡೆ ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ಒಂದು 5 ನಿಮಿಷ ಇದ್ದರೆ ಅದು ಬಿಸಿಯಾಗಿ ಜೆಲ್ಲೆಲ್ಲ ಬಿಸಿಯಾಗಿ ಅದೇ ಆಫ್ ಆಗಿಬಿಡುತ್ತೆ. ಇನ್ನು ಎಲ್ಲೆಲ್ಲಿ ನಮಗೆ ನೋವು ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಟ್ಕೊಂಡ್ರೆ ಬೇಗನೆ ರಿಲೀಫ್ ಆಗಿಬಿಡುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ. ನಾನು ಇದು 2ನೇದು ಆರ್ಡ್ರ್ ಮಾಡಿರೋದು, ಒಂದು ನಮ್ಮ ಅತ್ತೆಗೂ ಕೂಡ ಕೊಟ್ಟು ಕಳಿಸಿದೆ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಟೇಕ್ ಕೇರ್, ಬಾಯ್.